ಪ್ರಾಕೃತಿಕ ಔಷಧಾಲಯದ ಅನ್ವೇಷಣೆ, ಔಷಧಿ ಮತ್ತು ಸುಗಂಧೀಯ ಸಸ್ಯಗಳ ಸಾಮರ್ಥ್ಯ ಮತ್ತು ಸಂರಕ್ಷಣೆ ಬಗ್ಗೆ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಉದ್ಘಾಟಿಸಿರುವಂಥ ನಮ್ಮ ಇಲಾಖೆಯ ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಸನ್ಮಾನ್ಯ ಶ್ರೀ ಬಸವರಾಜ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಮ್ಮೇಳನ ಉದ್ದೇಶಿಸಿ ಮಾತನಾಡಿ ಈಗ ತಾನೇ ನಿರ್ಗಮಿಸಿರುವಂಥ ಕರ್ನಾಟಕ ಘನ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಸರ್ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ಉದ್ದೇಶಿಸಿ ಈಗ ತಾನೇ ಮಾತನಾಡಿರುವ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ವಿಷ್ಣುವರ್ಧನ್ ರವರೇ, ಅದೇ ರೀತಿ ಕ್ಯಾಂಪದ ಸಿಇಒರಾದ ಡಾಕ್ಟರ್ ಎಸ್ ವೆಂಕಟೇಶನ್ರವರೇ, ಅದೇ ರೀತಿ ದೂರದ ಗುಜರಾತ್ನಿಂದ ಬಂದು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಮನೀಶ್ ದಾಸ್ರವರೇ, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ಸಂಪನ್ಮೂಲ ವ್ಯಕ್ತಿಗಳೇ, ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿರುವಂಥ ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿರುವಂಥ ಗೌರವಾನ್ವಿತ ವ್ಯಕ್ತಿಗಳೇ, ಅದೇ ರೀತಿ ನೆರೆದಿರುವಂಥ ಸಭಿಕ ವೃಂದದವರೇ, ಒಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದರೆ ಇದು ನಮ್ಮ ದೇಶ ಪ್ರಾಕೃತಿಕವಾಗಿ ಹಾಗೂ ಐತಿಹಾಸಿಕವಾಗಿ ಆಯುರ್ವೇದದ ಒಂದು ಸ್ಟ್ರಾಂಗೆಸ್ಟ್ ಡೆಸ್ಟಿನೇಷನ್ ಇತ್ತು ಹಿಂದೆ. ಆದರೆ ಬರ್ತಾ ಬರ್ತಾ ಆ ನಾಲೆಜ್ ಟ್ರಾನ್ಸ್ಫರ್ನ ಕೊರತೆಯಿಂದಾಗಿ ನನ್ನ ಪ್ರಕಾರ ಅದು ಹಿನ್ನೆಲೆಗೆ ಹೋಗಿದೆ ಅಂತ ನಾನು ಭಾವಿಸ್ತೇನೆ. ನಾಲೆಜ್ ಟ್ರಾನ್ಸ್ಫರ್ ಯಾಕಾಗಿಲ್ಲ ಅನ್ನೋ ಬಗ್ಗೆ ಅದರದ್ದೇ ಆದಂಥ ರೀಸನ್ಗಳಿದೆ. ಅದನ್ನು ಇಲ್ಲಿ ಚರ್ಚೆ ಮಾಡುವುದು ಸಂದರ್ಭೋಚಿತ ಅಂತ ನಾನು ಭಾವಿಸುವುದಿಲ್ಲ. ಒಟ್ಟಾರೆಯಾಗಿ ಕೊರೋನಾ ಟೈಮ್ನಲ್ಲಿ, ಅಂದರೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮಗೆ ಮೆಡಿಸಿನಲ್ ಪ್ಲ್ಯಾಂಟ್ಗಳ ಬಗ್ಗೆ ಜಾಸ್ತಿ ಏನೇನೋ ವಾಟ್ಸಪ್ಪಲ್ಲಿ ಬರ್ತಾಯಿತ್ತು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತ ಜನರು ಎಲ್ಲವನ್ನ ಮಾಡ್ತಾಯಿದ್ರು. ದೇ ವರ್ ಡೂಯಿಂಗ್ ಎವ್ರಿಥಿಂಗ್ ವಾಟ್ ಎವರ್ ಪಾಸಿಬಲ್, ವಾಟ್ ಎವರ್ ಲಿಟ್ಲ್ ಕಮ್ಸ್ ಆನ್ ವಾಟ್ಸಪ್ ದಟ್ ಈಸ್ ಬೀಯಿಂಗ್ ಫಾಲೋಡ್. ಈಗ ನೆಲನೆಲ್ಲಿ ಅಂತ ಒಂದು ಸಸ್ಯ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ನೆಲನೆಲ್ಲಿ ಕುದಿಸಿ ಏನೋ ಮಾಡಿ ಕಷಾಯ ಮಾಡಿ ಕುಡೀರಿ, ಕರೋನಾ ಓಡೋಗುತ್ತೆ ಅಂತ ಹೇಳ್ತಾಯಿದ್ರು. ಆಲ್ ದ್ಯಾಟ್ ವಿ ವರ್ ಡೂಯಿಂಗ್. ಬಟ್ ಆಲ್ ಸಡ್ ಆ್ಯಂಡ್ ಡನ್ ಈ ಪ್ರಕೃತಿಯಲ್ಲಿ ನಮ್ಮ ಸ್ಪೆಷಲಿ ಐ ಆಮ್ ಫ್ರಮ್ ಉಡುಪಿ, ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಬೇಕಾದಷ್ಟು ಔಷಧೀಯ ಸಸ್ಯಗಳಿದೆ. ಇವತ್ತಿನ ದಿನ ಯಾರಿಗಾದರೂ ಕೇಳಿದರೆ ಅದು ಎಲ್ಲಿದೆ ಯಾವ ರೀತಿ ಇದೆ ಅಂತ ಹೇಳಿದರೆ ಗೊತ್ತಿಲ್ಲ. ಆದರೆ ಹಿಂದೆ ನಾವು ಸಣ್ಣವರಿದ್ದಾಗ ಏನು ಮೆಡಿಸಿನ್ ಇದ್ದರೂ ಕೂಡ ಅದು ಪ್ರಸೂತಿ ಇರಲಿ ಅಥವಾ ಸಣ್ಣ ಪುಟ್ಟ ಫ್ರ್ಯಾಕ್ಚರ್ಸ್ ಇರಲಿ, ಎಲ್ಲವೂ ಕೂಡ ನಮ್ಮ ದೇಶೀಯ ಮೆಡಿಸಿನಿಂದನೇ ಗುಣ ಆಗ್ತಾಯಿತ್ತು. ಅದು ಬರ್ತಾ ಅದರ ನಾಲೆಜ್ ಟ್ರಾನ್ಸ್ಫರ್ ಆಗದೆ ಇವತ್ತಿನ ದಿನ ಮೆಡಿಸಿನಲ್ ಪ್ಲ್ಯಾಂಟ್ ಬಗ್ಗೆ ಐಡೆಂಟಿಫಿಕೇಷನ್ ಕೂಡ ಕಷ್ಟ ಆಗಿರುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಅದು ನಮ್ಮ ಸ್ವಯಂಕೃತ ಅಪರಾಧವೋ ಅಥವಾ ಏನೋ, ಅದರ ಬಗ್ಗೆ ವಿಶ್ಲೇಷಣೆ ಇಲ್ಲಿ ಬೇಡ. ಅದು ಎನಿವೆ ಇದೊಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮು. ಎಲ್ಲ ರಾಜ್ಯಗಳಿಂದಲೂ ಕೂಡ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ. ಈ ಮುಖಾಂತರ, ಈ ಸಮ್ಮೇಳನದ ಮುಖಾಂತರ ನಾವು ಆ ಹಳೆಯ ಟ್ರೆಡಿಷನನ್ನು ರಿವೈವ್ ಮಾಡುವಂಥದ್ದು. ಎಟ್ ದ ಸೇಮ್ ಮೂಮೆಂಟ್ ಆ್ಯಸ್ ಅವರ್ ಕ್ಯಾಂಪ CEO ಆ್ಯಂಡ್ ಹಾನರಬಲ್ ಮಿನಿಸ್ಟರ್ ಫಾರ್ ಫ್ಯಾಮಿಲಿ ವೆಲ್ಫೇರ್, ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹೇಳಿದಾಗೆ ಆಯುರ್ವೇದ ಮೆಡಿಸಿನ್ಗೆ ಒಂದು ಗುಣಮಟ್ಟವನ್ನು ನಿಗದಿಪಡಿಸುವಂಥ ಬಗ್ಗೆ ಚರ್ಚೆ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಅದು ಕೂಡ ಮುಂದೆ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ದ್ಯಾಟ್ ಎವ್ರಿಬಡಿ ಹ್ಯಾವ್ ಸಮ್ ಫೇತ್ ಆನ್ ದ ಪ್ರಾಡಕ್ಟ್ಸ್ ವಿಚ್ ಆರ್ ದೇರ್ ಇನ್ ದ ಮಾರ್ಕೆಟ್. ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ವಿತ್ ದಿಸ್ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಾನು ನಮ್ಮ ರಮೇಶ್ ಅವರನ್ನು ಅಭಿನಂದಿಸ್ತೇನೆ. ಇದಕ್ಕೆ ಮಾರ್ಗದರ್ಶನ ಕೊಟ್ಟಿರುವಂಥ ನಮ್ಮ ಗೌರವಾನ್ವಿತ ಸಚಿವರಿಗೆ ಕೂಡ ನಾನು ನನ್ನ ಇಲಾಖೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಪ್ರಯೋಜನವನ್ನು ತಾವೆಲ್ಲರ ಚೆನ್ನಾಗಿ ಪಡ್ಕೊಳ್ಬೇಕು. ಇದು ನಮ್ಮ ದೈನಂದಿನ ಜನಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ತರಬಲ್ಲುವಂಥ ಒಂದು ಮೈಲ್ ಸ್ಟೋನ್ ಆಗಿ ಹೊರಹೊಮ್ಮಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.